ರಾಜ್ಯ ಸರ್ಕಾರದ ನಿರ್ಧಾರದಿಂದಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅನ್ನೋ ಒಂದು ಪಟ್ಟಣ ಕಳ್ಕೊಳ್ಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ರಾಜ್ಯ ಸರ್ಕಾರ ಧಾರವಾಡನ ಪ್ರತ್ಯೇಕ ಪಾಲಿಕೆ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿರೋದ್ರಿಂದಾಗಿ ಹುಬ್ಬಳ್ಳಿ ಸಪ್ರೇಟು ಮತ್ತು ಧಾರವಾಡ ಸಪ್ರೇಟ್ ಆಗೋದು ಒಂದು ಕೆಲವೇ ದಿನಗಳಲ್ಲೇ ಆಗೋಕ್ಕೆ ಸನ್ನಿಹಿತ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಇದರಿಂದಾಗಿ ಏನಂದರೆ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರೂ ಸಹ ಬೇರೆ ಬೇರೆಯೇ ಆಗ್ತಾ ಇದ್ದಾರೆ. ಇಲ್ಲಿ ಏನು ಧಾರವಾಡ ಅಂದ ಕೂಡಲೇ ವಿದ್ಯಾಕಾಶಿ, ಸರಸ್ವತಿಯ ನಗರ, ಸರಸ್ವತಿಯ ನೆಲೆವೀಡು ಅನ್ನೋ ಒಂದು ಮಾತಿತ್ತು. ಅಲ್ಲಿ ಸಾಹಿತಿಗಳು ಏನು ಬೇಂದ್ರೆಯಿಂದ ಹಿಡಿದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಬೇಂದ್ರೆಯಿಂದ ಹಿಡಿದು ಚನ್ನವೀರ್ ಕಣವಿ ಮೊದಲಾದ ಸಾಹಿತಿಗಳು ಅಲ್ಲಿ ಒಂದು ಧಾರವಾಡದಲ್ಲಿದ್ದರು. ಒಂದು ಎಡವಿ ಬಿದ್ರೂ ಒಂದು ಸಾಹಿತಿ ಮನೆಗೆ ಬೀಳ್ತೀವಿ ಅನ್ನೋ ಒಂದು ಪ್ರತೀತಿ ಧಾರವಾಡಕ್ಕಿತ್ತು. ಅಂತಹ ಧಾರವಾಡ ಮತ್ತು ವಾಣಿಜ್ಯ ನಗರಿ, ಹುಬ್ಬಳ್ಳಿ ಅಂದ ಕೂಡಲೇ ವಾಣಿಜ್ಯ ನಗರಿ. ಇಲ್ಲಿ ವಾಣಿಜ್ಯ ವಹಿವಾಟುಗಳ ಕಾರಣಕ್ಕಾಗಿ ಇಡೀ ಉತ್ತರ ಕರ್ನಾಟಕದ ಒಂದು ಕೇಂದ್ರ ಬಿಂದು, ವಾಣಿಜ್ಯ ಕೇಂದ್ರ ಅಂತ ಹುಬ್ಬಳ್ಳಿ ಕರೆಸ್ಕೊಂಡಿತ್ತು. ಈ ರೀತಿಯ ಒಂದು ಅಕ್ಕ ತಂಗಿ ಅನ್ನೋ ರೀತಿಯಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿಗಳು ಅವಳಿ ನಗರಗಳಿದ್ದವು. ಮತ್ತು ಅವಳಿ ನಗರ ಅನ್ನೋ ಒಂದು ಪಟ್ಟ ಇತ್ತು. ಜೊತೆಗೆ ಈ ಅವಳಿ ನಗರದ ನಡುವೆ ವಿಶೇಷ ಸಾರಿಗೆ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಥರದ ಒಂದು ಸೌಲಭ್ಯಗಳನ್ನು ಸಹ ಮಾಡಲಾಗಿತ್ತು. ಆದರೆ ಈಗ ಇನ್ನು ಮುಂದೇನೆಂದರೆ ಈ ಒಂದು ಅವಳಿ ನಗರ ಪಟ್ಟ ಅನ್ನೋದು ಬಿಟ್ಕೊಡ್ಬೇಕಾಗತ್ತೆ. ಜೊತೆಗೆ ಧಾರವಾಡನೇ ಪ್ರತ್ಯೇಕ ಆಗುತ್ತೆ ಮತ್ತು ಹುಬ್ಬಳ್ಳಿನೇ ಪ್ರತ್ಯೇಕ ಪಾಲಿಕೆಯಾಗಿ ತಮ್ಮದೇ ಆದ ಒಂದು ಕಾರ್ಯನಿರ್ವಹಣೆ ಮಾಡ್ತವೆ. ಇಲ್ಲಿ ಒಟ್ಟು 86 ವಾರ್ಡ್ಗಳಿದ್ದಾವೆ. ಈ ಒಂದು 86 ವಾರ್ಡ್ಗಳ ಪೈಕಿ 26 ವಾರ್ಡ್ಗಳು ಧಾರವಾಡಕ್ಕೆ ಹೋಗುತ್ತೆ, 56 ವಾರ್ಡ್ಗಳು ಹುಬ್ಬಳ್ಳಿಗೆ ಬರುತ್ತೆ. ಅಂದರೆ ಸಿಂಹಪಾಲು ಹುಬ್ಬಳ್ಳಿಗೆ ಸಿಗುತ್ತೆ. ಒಂದು ಏನು 30% ಧಾರವಾಡದ ಪಾಲಾಗುತ್ತೆ. ಇಲ್ಲಿ ಈ ಒಂದು ಧಾರವಾಡ ಪ್ರತ್ಯೇಕ ಪಾಲಿಕೆ ಕೂಗು ಕಳೆದ 24 ವರ್ಷಗಳಿಂದಲೂ ಸಹ ಕೇಳಿ ಬರ್ತಾ ಇತ್ತು. ಧಾರವಾಡಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅಂದರೆ ಎಲ್ಲ ಒಂದು ಕಡೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗುತ್ತೆ ಅನ್ನೋ ಒಂದೇನು ಕೂಗು ಆ ಒಂದು ತಾರಕ ಸ್ವರೂಪಕ್ಕೆ ಪಡೆದುಕೊಂಡು ಆ ಒಂದು ಪ್ರತ್ಯೇಕ ಪಾಲಿಕೆಯ ಕೂಗೆದ್ದಿತ್ತು. 24 ವರ್ಷಗಳಿಂದಲೂ ಸಹ ಪ್ರತ್ಯೇಕ ಪಾಲಿಕೆ ಮಾಡ್ಬೇಕನ್ನೋ ಒಂದು ಹೋರಾಟ ನಡೀತಾ ಇತ್ತು. ಪ್ರತ್ಯೇಕ ಪಾಲಿಕೆ ಆದರೆ ಅಭಿವೃದ್ಧಿ ಆಗುತ್ತೆ, ಧಾರವಾಡದ ಒಂದು ಡೆವಲಪ್ಮೆಂಟ್ ಬೇರೆ ರೀತಿ ನೋಡ್ಬೋದು, ಮತ್ತು ಪ್ರತ್ಯೇಕ ಮೇಯರ್ ಸಿಗ್ತಾರೆ, ಪ್ರತ್ಯೇಕ ಪಾಲಿಕೆ ಆಯುಕ್ತರು ಸಿಗ್ತಾರೆ, ಮತ್ತು ಪ್ರತ್ಯೇಕ ಅನುದಾನ ಸಿಗುತ್ತೆ ಅನ್ನೋ ಒಂದು ಕೂಗು ಜನರದಾಗಿತ್ತು. ಆ ಹಿನ್ನೆಲೆಯಲ್ಲಿನೇ ಅಂದರೆ ಸುದೀರ್ಘ ಒಂದು ಹೋರಾಟಕ್ಕೆ ಮತ್ತು ಆ ಒಂದು ಜನರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಆದರೆ ಇದಕ್ಕೆ ಒಂದು ರೀತಿಯಲ್ಲಿ ಒಂದು ಕಡೆ ಜನ ಸ್ವಾಗತನೂ ಕೋರ್ತಾ ಇದ್ದಾರೆ. ಅಂದರೆ ಏನು ಅವರು ಪ್ರತ್ಯೇಕ ಆಗೋದ್ರಿಂದ ಏನು ತೊಂದರೆ ಏನಾಗಲ್ಲ, ಅಲ್ಲಿನ ಅಭಿವೃದ್ಧಿ ಅವರು ನೋಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಹುಬ್ಬಳ್ಳಿ ಜನನೂ ಹೇಳ್ತಾರೆ. ಆದರೆ ಮತ್ತೊಂದು ಕಡೆ ಏನು ನಮಗೇನು ಭಾವನಾತ್ಮಕ ಸಂಬಂಧ ಇತ್ತು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಟ್ವಿನ್ ಸಿಟಿ, ಈ ರೀತಿಯ ಒಂದು ಅಟ್ಯಾಚ್ಮೆಂಟ್ ಹೋಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಮತ್ತೆ ಕೆಲವ್ರದ್ದಾಗಿದೆ. ಮತ್ತು ಇನ್ನೂ ಒಂದು ಏನಂದರೆ ಈ ಒಂದು ಅವಳಿ ನಗರನ ಇಟ್ಕೊಂಡೇ ಈಗ ಹೆಂಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇನು ಮಾಡಿದ್ರು, ಅದೇ ರೀತಿಯ ಒಂದು ಬೃಹತ್ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಸಹ ಇಟ್ಕೊಳ್ಳಲಾಗಿತ್ತು. ಆದರೆ ಅದೆಲ್ಲಕ್ಕೂ ಸಹ ಒಂದು ನೀರರಿಸಿದ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಅಲ್ಲೇನು ನಾವು ಪ್ರತ್ಯೇಕ ಪಾಲಿಕೆ ಮಾಡಿಕೊಳ್ಳೇಬೇಕನ್ನೋ ಒಂದು ಪಟ್ಟು, ಧಾರವಾಡ ಜನರ ಪಟ್ಟಿನಿಂದಾಗಿ ಇವೆಲ್ಲವಕ್ಕೂ ಸಹ ಒಂದು ತಿಲಾಂಜಲಿ ಆಡಿದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗೇನು ನಾವು ಬೃಹತ್ ಮೆಟ್ರೋ ಪಾಲಿಟನ್ ಸಿಟಿ ಅಂತೇನೋ ಅಂದ್ಕೊಳ್ತಾ ಇದ್ವಿ, ಅದಕ್ಕೆ ಒಂದು ವಿಘ್ನ ಆಗಿದೆ ಅಂತ ಹೇಳ್ಬೋದು. ಒಂದು ಬೇರೆ ಬೇರೆ ಥರ ಇಡೀ ದೇಶದಲ್ಲಿ ಬೇರೆ ಬೇರೆ ಸಿಟಿಗಳು ಸಹ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ವು. ಆ ಒಂದು ಕಾನ್ಸೆಪ್ಟ್ನಲ್ಲೇ ಇಲ್ಲಿ ಬೃಹತ್ ಮೆಟ್ರೋಪಾಲಿಟನ್ ಸಿಟಿ ಮಾಡಬೇಕು ಅನ್ನೋ ಒಂದು ಯೋಜನೆ ಸಹ ಸರ್ಕಾರದಿತ್ತು. ಆದರೆ ಒಂದು ಪಾಲಿಕೆನೇ ಪ್ರತ್ಯೇಕ ಆಗ್ತಾ ಇರೋದ್ರಿಂದಾಗಿ ಆ ಒಂದು ಯೋಜನೆ ಕೈಗೂಡೋದು ಅಸಾಧ್ಯ ಆಗಿದೆ. ಅದರ ಜೊತೆಗೆ ಏನಂದರೆ ಈಗೇನು ಹುಬ್ಬಳ್ಳಿ ಸಪ್ರೇಟ್ ಆಗುವಂಥ ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ. ಈಗ ಇನ್ನು ಮುಂದೆ ಏನಂದರೆ ಈಗ ಒಂದಷ್ಟು ಆಡಳಿತಾತ್ಮಕವಾಗಿ ಏನು ಬದಲಾವಣೆಗಳು ಮಾಡಿದ ನಂತರ ಸಪ್ರೇಟ್ ಏನು ಧಾರವಾಡ ಸಪ್ರೇಟ್ ಪಾಲಿಕೆ ಆಗುತ್ತೆ ಮತ್ತು ಹುಬ್ಬಳ್ಳಿನೂ ಸಹ ಸಪ್ರೇಟ್ ಪಾಲಿಕೆ ಆಗುತ್ತೆ. ಅದ್ರ ಪಾಡಿಗೆ ಅದು ಕಾರ್ಯನಿರ್ವಹಣೆ ಮಾಡುತ್ತೆ, ಇದ್ರ ಪಾಡಿಗೆ ಇದು ಕಾರ್ಯನಿರ್ವಹಣೆ ಮಾಡುತ್ತೆ. ಇದೆಲ್ಲದರ ಬೇರೆ ಬೇರೆ ಥರದ, ಅಂದರೆ ಇದರ ಪರಿಣಾಮವಾಗಿ ಬೇರೆ ಬೇರೆ ಥರದ ಪರಿಣಾಮಗಳು ಸಹ ಆಗುತ್ತೆ. ಒಂದು ಸಕಾರಾತ್ಮಕ ಬೆಳವಣಿಗೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸ್ವಲ್ಪ ಇದು ಒಂದು ಏನೋ ಅಟ್ಯಾಚ್ಮೆಂಟ್, ಏನು ಅಕ್ಕ ತಂಗಿಯರ ಅನುಬಂಧ ಅನ್ನೋ ರೀತಿಯಲ್ಲಿ ಅಟ್ಯಾಚ್ಮೆಂಟು ಹೋಗುತ್ತೆ ಅನ್ನೋದು ಜನರ ಅಭಿಪ್ರಾಯವಾಗಿದೆ. ಭಾರತದಲ್ಲಿ ನಾವೆಲ್ಲರೂ ಉತ್ತರ ಭಾರತಕ್ಕೆ ಹೋದರೆ ಹುಬ್ಳಿ ಧಾರವಾಡ ಅಂದಾಗ ಜನ ಗುರ್ತಾ ಹಿಡಿತಾರೆ. ಬರೀ ಧಾರವಾಡ ಆಗಲಿ ಹುಬ್ಳಿ ಅಂದಾಗ ಅದು ಪರಿಪೂರ್ಣ ಆಗ್ತದೆ. ಹುಬ್ಳಿ ಧಾರವಾಡ ಸಹಾಯ ಅಂತಂದ್ರೆ ಜನ ನಮ್ಗೆ ಗುರ್ತಾ ಹಿಡಿತಾರೆ. ಹುಬ್ಬಳ್ಳಿ ಲಕ್ಷ್ಮಿ, ಧಾರವಾಡ ಸರಸ್ವತಿ.
ಲಕ್ಷ್ಮೀ ಸರಸ್ವತಿ ಕೂಡಿ ಹೋದಾಗ ಅದಕ್ಕೊಂದು ಕಳೆ ಶೋಭೆ ಐತಿಹಾಸಿಕ ದಾಖಲಿತ್ತು. ಇವತ್ತು ರಾಜ್ಯ ಸರ್ಕಾರ ಏನು ತೀರ್ಮಾನ ತೊಗೊಂಡಿದೆ, ತಾತ್ಪರ್ಯವಾಗಿ ಭಾಳ ಚಂದ ಅನಿಸಿದ್ರು ಸಹ ಒಂದು ಐತಿಹಾಸಿಕ ದಾಖಲಿತ್ತು. ನಮ್ಮೆಲ್ಲ ರಾಜಕೀಯ ಮುಖಂಡರು ಕೂಡಿ ಬೃಹನ್ ಮಹಾನಗರ ಪಾಲಿಕೆ ಬಾಂಬೆ ಇದೆ, ಬೆಂಗಳೂರು ಇದೆ, ಹಂಗೆ ಕೂಡಿ ಇದಕ್ಕೆ ಮತ್ತೆ ಅಪ್ಗ್ರೇಡ್ ಮಾಡಿ ಬೃಹತ್ ಮಹಾನಗರ ಪಾಲಿಕೆ ಮಾಡಿದರೆ ಹೆಚ್ಚಿನ ಬಂದು ಹೆಚ್ಚಿನ ಡೆವಲಪ್ಮೆಂಟ್ವಾಗಿ ಎಲ್ಲ ಲೀಡರ್ಸ್ ಕೂಡಿ ಎರಡೂ ಶಹರ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸ್ತಿದ್ರು ಅಂತ ನನ್ನ ಆಶಾಭಾವವಾಗಿದೆ. ತಾತ್ಪರ್ಯವಾಗಿ ಒಂದು ಹುಬ್ಬಳ್ಳಿ ಧಾರವಾಡದ ಮನುಷ್ಯನಾಗಿ ನನಗೆ ಈ ಭಾಳ ನೋವು ಉಂಟು ಮಾಡಿದೆ. ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ಇದಕ್ಕೆ ಅಪ್ಗ್ರೇಡ್ ಮಾಡಿ ಬರೀ ಕರ್ನಾಟಕದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಅಷ್ಟೇ ಯಾಕೆ ಬೃಹನ್ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಕೊಡಬೇಕಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಅದು ಅವಳಿ ನಗರ ಪಟ್ಟಣಕ್ಕಿಂತ ಅಭಿವೃದ್ಧಿ ಭಾಳ ಮುಖ್ಯ. ಯಾಕಂದ್ರೆ ಅವಳಿ ನಗರ ಭಾಳ ದೊಡ್ಡ ಪ್ರಮಾಣದೊಳಗೆ ಇರೋದ್ರಿಂದ ಅಭಿವೃದ್ಧಿ ಯಾವ ಮಟ್ಟದೊಳಗೆ ಆಗಬೇಕು ಆ ಮಟ್ಟದೊಳಗೆ ಆಗಿಲ್ಲ. ಅದಕ್ಕೆ ಈಗ ಧಾರವಾಡ ಮಹಾನಗರ ಪಾಲಿಕೆ ಮಾಡಿದ್ದು ಭಾಳಷ್ಟು ಒಳ್ಳೆಯದು ನಮ್ಮ ದೃಷ್ಟಿಯೊಳಗೆ. ಈಗ ಇದ್ರಂಗೆ ಬೆಂಗಳೂರವರು ಕೂಡ ಅದನ್ನು ಮಾಡ್ತಾಯಿದ್ದಾರೆ. ಬೆಂಗಳೂರು ಕೂಡ ಅವರು ಏನು ಮಾಡ್ತಾಯಿದ್ದಾರೆ ಅಂದ್ರೆ ಈ ಬೃಹತ್ ಬೆಂಗಳೂರು ಒಡೆದು ಅವರು ಬೇರೆ ಬೇರೆ ಮಹಾನಗರ ಪಾಲಿಕೆ ಮಾಡಾಕತ್ತಾರೆ. ಅದಕ್ಕೆ ಕಾರಣ ಅಂದ್ರೆ ಅಭಿವೃದ್ಧಿ ಆಗಬೇಕು, ಆಮೇಲೆ ಆಡಳಿತ ಸರಿಯಾಗಿ ನಡಿಬೇಕು. ಈಗ ಒಬ್ಬ ಕಮಿಷ್ನರು ಎಲ್ಲ ಕಂಟ್ರೋಲ್ ಮಾಡೋಕೆ ಆಗೋಲ್ಲ, ಬರೀ ದಿವಸ ಸಮಸ್ಯೆ. ಈ ಒಂದು ಮೇಯರ್ಗೂ ಆಗೋದಿಲ್ಲ, ಕಮಿಷ್ನರ್ಗೂ ಆಗೋದಿಲ್ಲ. ಅದಕ್ಕೆ ಹೊಡೆದ್ರೆ ಭಾಳ ಬೆಸ್ಟ್, ಅದು ಹೊಡೆದಿದ್ದು ಒಳ್ಳೆಯ ವಿಚಾರ. ಅದು ಇದರಿಂದ ಅಭಿವೃದ್ಧಿ ಮಾಡೋಕ್ಕೂ ಅನುಕೂಲ ಆಕತಿ, ಸರ್ಕಾರದ ಫಂಡೂ ಕೂಡ ನಮಗೆ ಬರ್ತೈತಿ. ಮತ್ತು ಕಾರ್ಪೊರೇಟ್ರು ಲಿಮಿಟೆಡ್ ಆಗಿ ಒಂದೊಂದು ಏರಿಯಾಕ್ಕೆ ಅವ್ರು ಆಗೋದ್ರಿಂದ ಅವ್ರು ತಮ್ಮ ಏರಿಯಾ ಕ್ಷೇತ್ರದೊಳಗೆ ಅಭಿವೃದ್ಧಿ ಮಾಡೋಕೆ ಚಲೋ ಆಕತಿ. ಮತ್ತು ಸಾಮಾನ್ಯ ಜನರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಈಗ ನೋಡ್ರಿ, ಎಲ್ಲೇ ಧಾರವಾಡದಿಂದ ಬಂದು ಮೇಯರ್ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಹುಬ್ಬಳ್ಳಿಯಾಗ ಬಂದು ಕೂಡಿರ್ಬೇಕು. ಇನ್ನು ಡೆಪ್ಟಿ ಮೇಯರ್ ಧಾರವಾಡದವ್ರು ಆದ್ರಿಂದ ಧಾರವಾಡ ಕೊಂಡಿರ್ಬೇಕು. ಇದೆಲ್ಲ ತಪ್ತೈತಿ. ಅದಕ್ಕೆ ಅವ್ರವ್ರ ಕ್ಷೇತ್ರದೊಳಗೆ ಅವ್ರವ್ರ ಏರಿಯಾದೊಳಗೆ ಈ ಮಹಾನಗರ ಪಾಲಿಕೆ ಡಿವೈಡ್ ಮಾಡಿದ್ದು ಭಾಳ ಬೆಸ್ಟ್. ಆಡಳಿತ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದನೂ ಕೂಡ ಇದು ಒಳ್ಳೆಯ ವಿಚಾರ ಅಂತ ನಮ್ಮದು ಒಂದು ಅನಿಸಿಕೆ. ಅದೇನೇ ಇರಲಿ, ಸರ್ಕಾರ ಏನಂದರೆ ಈಗ ಆ ಒಂದು ಪ್ರತ್ಯೇಕ ಪಾಲಿಕೆ ಮಾಡಲಿಕ್ಕೆ, ಧಾರವಾಡ ಪ್ರತ್ಯೇಕ ಪಾಲಿಕೆ ಮಾಡಲಿಕ್ಕೆ ತೀರ್ಮಾನ ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಂಡಿದೆ. ಅದು ಇನ್ನೂ ಕೆಲವೊಂದು ದಿನಗಳ ನಂತರ, ಅಂದರೆ ಈಗೇನು ಆಡಳಿತಾತ್ಮಕವಾಗಿ ಏನೆಲ್ಲ ಕೆಲವೊಂದು ಅಧಿಕೃತವಾಗಿ ಡಿವಿಷನ್ ಮಾಡಿದ ನಂತರ ಅದು ಧಾರವಾಡ ಪ್ರತ್ಯೇಕವಾಗೋದು ಖಚಿತವಾಗಿದೆ. ಮತ್ತು ಈಗೇನು ಕೇವಲ ಹುಬ್ಬಳ್ಳಿ ಅಂದರೆ ವಾಣಿಜ್ಯ ನಗರಿಗಷ್ಟೇ ಸೀಮಿತ ಅನ್ನೋದು ಅದಂತೂ ವಾಣಿಜ್ಯ ನಗರಿ ಅನ್ನೋ ಆ ಪಟ್ಟ ಮಾತ್ರ ಹುಬ್ಬಳ್ಳಿಗೆ ಉಳಿಯುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಜನಕ್ಕೂ ಸಹ ಒಂದು ಕಡೆ ಬೇಸರ ಇದೆ, ಮತ್ತೊಂದು ಕಡೆ ಧಾರವಾಡ ಜನಕ್ಕೆ ಖುಷಿ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಆ ಒಂದು ಬೇಸರ ಖುಷಿಗಳ ನಡುವೆ ಈ ಎರಡೂ ಅವಳಿ ನಗರಗಳು ಡಿವೈಡ್ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.